ಪರಮಾತ್ಮ ಮುಂದೆ ನಿಂತಾನ, ಕಣ್ಣು ಕಾಣಿಸಂಗಿಲ್ಲ, ಕುಡ್ಡದಾನ. ಏನು ಬೇಡಾಕತ್ತಾನ ಪರಮಾತ್ಮಗ? ನನ್ನ ಮರಿಮಮ್ಮಗ ಆಲಿ ಅಂಬಾರಿ ಮೇಲೆ ಹತ್ತಿ ಕೂತಿದ್ದ ನಾನ್ ನೋಡ್ಬೇಕಂದ. ಇವಾಗ ಮತ್ತೆ 20 ವರ್ಷ ಮಾಡ್ಬೇಕು, ಲಗ್ನ ಮಾಡ್ಬೇಕು, ಮರಿಮಮ್ಮಗ ಅಂತ ಆಲಿ ಅಂಬಾರಿ ಅಂದ್ರೆ ಇವಾಗ ಮತ್ತೆ ರಾಜ್ಯವನ್ನು ಕೊಡಬೇಕು. ಒಂದೇ ಮಾತಾಗಿ ಬೇಡಿದ ನನ್ನ ಮರಿಮಮ್ಮಗ ಆಲಿ ಅಂಬಾರಿ ಮೇಲೆ ಹತ್ತಿ ಕೂತಿದ್ದು ನಾನ್ ನೋಡ್ಬೇಕಂದ. ಇಂಥ ಚತುರ ಅವ್ರು ಇರ್ತಾರ್ರಿ. ಏನು ಮಜಾ ಅದ, ಬಹಳ ಕಠಿಣ ಅದ. ಆ ಪ್ರಕಾರ ಇಲ್ಲಿ ಏನದಪ್ಪ ಅಂದ್ರ, ನಾರದ ಪರಮಾತ್ಮನಿಗೆ ಎಲ್ಲದರಲ್ಲಿ ಮತ್ತೆ ನನಗರೆ ಆಸೆ ಇತ್ತು ಲಗ್ನ ಆಗ್ಬೇಕಂತೇಳಿ ಸಾಕಾಗಿ ಯಮುನಾ ನದಿಗೆ ಬಂದು ಅಲ್ಲೇ ಕುಳ್ತಿ ಇದ್ದ. ಯಮುನಾ ನದಿಯಾಗಿ ಸ್ನಾನ ಮಾಡಿ ಬಾತೇನು ಪರಮಾತ್ಮ ಹೇಳಿದ. ಮುಲಿಗೆ ಏಳೊಟ್ಟಿಗೆ ನಾರದಿಯಾಗಿದ್ದ, ಅಲ್ಲೇ ಸಂಸಾರ ಆಗಿತ್ರಿ. 60 ಸಂವತ್ಸರ ಏನದಾವ ನಾರದರ ಮಕ್ಕಳು. ಅಭಂಗುರ ಪ್ರಮಾಣದ ಭೂತ್ಲಾಗಲೇ ನಾರದ ಅಲ್ಲ, ಸಾತ ಪೂರಿ ಜಾಲೆ ತ್ಯಾಗ. 60 ಮಕ್ಕಳಾದ್ರು ಅವು ಬಯಕೆ ಅನ್ನುವಂಥದ್ದು ಎಲ್ಲದೂ ಇರ್ತದ್ರಿ. ಇವ್ರದಿಲ್ಲ ಅಂತ ಹೇಳಕ್ ಬರುವಂತೆ ಇಲ್ಲ. ಏನು ಬೇಕನ್ನೋದದು ಬಿಟ್ಟಾಗ ಪರಮಾತ್ಮ ಸಿಗ್ತಾನ. ತ್ಯಾಗ ಮಾಡೋದು ಬಹಳ ಕಠಿಣ ಅದ. ನಮ್ಮ ಈ ಶಬ್ದ ಎಲ್ಲರಿಗೂ ನೋಡುವಂತ ವ್ಯಕ್ತಿ ದೃಷ್ಟಿಗೆ ಒಬ್ಬ ಆಯ್ವಾದ ಅಂದ್ರ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲವನ್ನ ತ್ಯಾಗ ಮಾಡಿದಂತ ಮಹಾತ್ಮ ನಡೆದಾಡು ದೇವರಾಯ್ವಾದ್ರು. ಅಷ್ಟ ಪಾಲಿಸೋದು ಕಠಿಣ ಬಾಳದ, ಆಗದ ಮಾತು. ಹಣವನ್ನ ಕೈಲಿ ಎಂದೂ ಮುಟ್ಟಲಿಲ್ಲ, ಅಂಗಿಗೆ ಕಿಶೆ ಇಲ್ಲ, ಯಾವ ಪ್ರಶಸ್ತಾದಿಗಳು ತಗೊಳ್ಳಿಲ್ಲ, ಯಾವುದೂ ದೊಡ್ಡಸ್ತಿಕೆ ಬಯಸಲಿಲ್ಲ. ಸಾದಾ ವ್ಯಕ್ತಿಯಾಗಿವಾದ್ರು. ಇದು ಸಾಧನ. ಸಾಧನ ಮಾಡುವುದು ಬಹಳ ಕಠಿಣದ, ಪ್ರಯತ್ನ ಬಹಳದ. ಧ್ರುವ ಬಾಲಕಗ ನಾರದರು ಹೇಳ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನ ಪಠಣ ಮಾಡು ಅಂತ ಹೇಳಿದ್ರು. ಪದ್ಮಾಸನವನ್ನ ಹಾಕಿ ಕಣ್ಣು ಮುಚ್ಚೆ ಮನಸ್ಸನ್ನ ನಿಯಂತ್ರಣದಲ್ಲಿ ತರಿಸಬೇಕು. ಮಂಗ್ಯ ಮನಸ್ಸಿದು ನಿಯಂತ್ರಣದಲ್ಲಿ ಬರುವುದಿಲ್ಲ, ಕಠಿಣ ಬಾಳದ. ಮನಸ್ಸಿಗೆ ಮುಗುದಾನ ಹಾಕಬೇಕಾದ್ರೆ ಅಷ್ಟು ಸುಲಭದ ಮಾತಿಲ್ಲ. ಚಂಚಲವಾದ ಮನಸ್ಸಿದು. ಅದಕ್ಕೆ ಮೊನ್ನೆ ಒಂದು ಘಟನೆ ಹೇಳಿ, ನೀವು ದೇವ್ರ ಭೇಟಿ ಆಕಾರ ಟೈಮರ್ ಎಷ್ಟು ಬೇಕು, ಆದ್ರೂ ದೌಡು ಬರಬಹುದು, ಲೇಟು ಆಗಬಹುದು. 1 ತಿಂಗಳವರೆಗೆ ನಾಮಸ್ಮರಣೆ ಮಾಡ್ಕೋತ ಕೊಳ್ತಾ ದೌಡು ಬರ್ಲಿಲ್ಲ. ಪರಮಾತ್ಮ ಸಣ್ಣ ಬಾಲಕದಾನ. 2ನೇ ತಿಂಗಳಿಗೆ ಅನ್ನವನ್ನ ಬಿಟ್ಟ, ಹಣ್ಣಿನ ಮೇಲೆ ತಪಸ್ಸು ಮಾಡಾಕತ್ತ. ಓಂ ನಮೋ ಭಗವತೆ ವಾಸುದೇವಾಯ. ಅವಾಗೂ ಬರಲಿಲ್ಲವ. ಹಣ್ಣನ್ನು ಬಿಟ್ಟ ಗಿಡದಾಗಿ ತಪ್ಪಲತೆಯಿಂದ ನಮಸ್ಕಾರ ನಮ್ಮ ನಾಮಸ್ಮರಣೆ ಮಾಡಾಕತ್ತ. ಓಂ ನಮೋ ಭಗವತೆ ವಾಸುದೇವಾಯ. ಬರ್ಲಿಲ್ಲ. ಕೊನೆಗೆ ಎಲ್ಲ ಅನ್ನ ಬಿಟ್ಟ, ಹಣ್ಣು ಬಿಟ್ಟ, ತಪ್ಪಲನ್ನು ಬಿಟ್ಟ, ನೀರಿನ ಮ್ಯಾಗಿರಾಕತ್ತ. ಹಾಗೂ ಬರ್ಲಿಲ್ಲ. 4 ತಿಂಗಳಾತು. 5ನೇ ತಿಂಗಳಿಗೆ ಬರೀ ಉಸಿರು ಮ್ಯಾಲಿಂತ. ಪರಮಾತ್ಮ ಬರಬೇಕಾದಷ್ಟು ಸುಲಭ ಇಲ್ಲ, ಬಹಳ ಬಹಳ ಕಠಿಣದ. ಎಲ್ಲ ತರ ಸತ್ವ ಪರೀಕ್ಷೆ ಮಾಡ್ತಾನ, ಚೌಕಶಿ ಮಾಡ್ತಾನ. ನಾವು ಬೆಳೆ ಬಿತ್ತಾರ ಮಾಡಿ ಬೆಳೆ ತೆಗಿಬೇಕಾದ್ರೆ ಎಷ್ಟು ತ್ರಾಸದ, ಅದಕ್ಕೆ ದಿವಸ ಬೇಕಾಗ್ತಾವ. ಇವತ್ತ ಬಿತ್ತಾರ ಮಾಡಿ ನಾಳೆ ಬೆಳೆ ಬರುವಂತೆ ಇಲ್ಲ, ಬಹಳ ಕಠಿಣದ. ಶ್ರಮ ಅದ. ಶ್ರಮ ವಯಸ್ಸದಾಗೆಲ್ಲ ಬರ್ತದ. ಪ್ರತಿಯೊಂದೆಲ್ಲ ಸಾಧನದ. ಎಲ್ಲವನ್ನ ಬಿಟ್ಟು ಅವಾಗ ಉಸಿರಿನ ಮ್ಯಾಲ ನಿಂತ ಎಲುವಿನ ಹಂದ್ರ ಕಾಣಕೈತು. ಅವಾಗ ಪ್ರತ್ಯಕ್ಷ ಆದ ಭಗವಂತ. ಏನ್ ಬೇಕು ತಮ್ಮ ಅಂದ ನಿನಗ. ಏನಿಲ್ಲ, ನಾ ತಂದೆ ತೊಡಿ ಮೇಲೆ ಕೂಡ್ಸಕ್ ಹೋದಾಗ
ನನ್ನ ಚಿಕ್ಕಮ್ಮ ಕುಂಡಿಸಿಕೊಟ್ಟಿದ್ದಿಲ್ಲ, ಯಾರೂ ಸರಿಲಾರದಂತ ಸ್ಥಾನವನ್ನ ಕೊಡಬೇಕು ನೀನು. ಈಗ ಅದನ್ನ ನೋಡಬಹುದು. ಉತ್ತರಕ್ಕೆ ಧ್ರುವ ಚಿಕ್ಕಿ ಅಂತ ಹೇಳಿ ಅದ. ಎಲ್ಲಾ ಚುಕ್ಕಿಗಳು ಬದಲಾವಣೆ ಆಗ್ತಾವ, ಎಲ್ಲಾ ನಕ್ಷತ್ರ ಚುಕ್ಕಿಗಳು. ಆ ಧ್ರುವ ಚಿಕ್ಕಿ ಮಾತ್ರ ಸರಿಯಿಲ್ಲ, ಅಲ್ಲೇ ಇರ್ತವೆ. ಇನ್ನೊಂದು ವಿಶೇಷದ ನೀವು ಹಿರಿಯರು ಕೇಳಿರಬಹುದು. ಪ್ರತಿನಿತ್ಯ ಪೈಲೆ ಕಾಲದ ಜನರು ಧ್ರುವಚಿಕ್ಕೆ ನೋಡ್ತಾ ಇದ್ರು. ಸಾಯಿದು 3 ತಿಂಗಳಿರ್ತ ಧ್ರುವಚಿಕ್ಕೆ ಕಾಣಂಗಿಲ್ಲ ಅಂತೂ ಹೇಳ್ಯಾರ. ಪೈಲೆದ ಮಂದಿ ಈಗಿನವರಲ್ಲ, ಅವ್ರಿಗೆ ಹಗಲದ್ದು ಕಾಣ್ತಿತ್ತು. ಹಗಲದ್ದು ಚುಕ್ಕಿಗಳು ಇರ್ತಾವ, ಸೂರ್ಯನ ಕಿರಣದಿಂದ ಕಾಣುವುದಿಲ್ಲ. ಪ್ರತಿಯೊಂದೆಲ್ಲ ಮಾಡಬೇಕಾದ್ರೆ ಸಾಧನ ಬಹಳ ಇದೆ. ಸಾಧನದಿಂದ ಸಾಧ್ಯದ, ಸಾಧನ ಮಾಡುವುದು ಕಠಿಣದ. ಈಗೆಲ್ಲ ಹೆಂಗ್ ಹೊಂಟದಪ್ಪ ಅಂದ್ರ ಫ್ಯಾಷನ್ ಯುಗ ಅದ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕಂತ. ಕಾಲಾಯ ತಸ್ಮಿನ್ ನಮಃ. ಬಹಳ ಜ್ಞಾನ ವಿಷಯ ಹೇಳಿದ್ರೆ ಈಗಿನವರಿಗೆ ತಿಳಿದಿಲ್ಲ. ಒಂದೇನರೆ ಪ್ರಪಂಚದ ಬಗ್ಗೆ ಉದಾಹರಣೆ ಹೇಳಿದ್ರೆ ನಿಮಗೆ ತಿಳಿತದ. ಯಾವುದೇ ಉದಾಹರಣೆ ಹೇಳಬೇಕಾದ್ರೆ ಪ್ರಪಂಚದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಎಲ್ಲರೂ ಒಂದಾಗಿ ಚಂದಾಗಿರೋ ಹೇಳ್ತೀವಿ. ಮನುಷ್ಯನ ಭಾವನೆಗಳು ಬದಲಾವಣೆ ಆಗಬಾರದು. ಗಂಡಾಗಲಿ, ಹೆಂಡತಿ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಅತ್ತೆ ಆಗಲಿ, ಮಗಳಾಗಲಿ, ಏನೇ ನಮ್ಮ ಬಂಧುಗಳಿಗೆಲ್ಲ ಜನಾಂಗಿರ್ತದ, ಅದೆಲ್ಲ ಒಂದಾಗಿರಬೇಕು. ಉದಾಹರಣೆ, ರಾಮಣ್ಣ ಭೀಮಣ್ಣ ಅಂತಂಬರಿದ್ರು. ರಾಮನ ಭೀಮನ್ ಅಂತಂಬರಂದ್ರೆ ರಾಮನ್ ಹಿತನ್ ಮಾಡ್ತಿದ್ದ, ಭೀಮನ್ ಒಕ್ಕಲ್ತನ ಮಾಡ್ತಿದ್ದ. ಇಬ್ಬರದು ಲಗ್ನ ಆತು. ಭೀಮನ್ ಹೆಂತಂತಾಳ, ನೀನ್ ರಾಮನ ತಮ್ಮ ಏನ ಆಳ ಮನುಷ್ಯ ಅನ್ನು ಅಂತ ಕೇಳಿದ್ರು. ಯಾಕ ಅಂದವ, ನಿನ್ನ ರಾಮನ್ ನಿಮ್ಮ ಅಣ್ಣರ ಬಳಿ ಬಿಳಿಸಿ ಆಗಿ ತಿರುಗಾಡ್ತಾನ, ನೀರು ಕಗ್ಗದಿಗೆ ಹಾಕೊಂತಿರ್ತಿ, ಒಕ್ಕಲ್ತನ ಮಾಡ್ತೀನಿ, ಹಿಂಗ ನಿನ್ ಜೋಡಿ ಬಾಳೆ ಮಾಡಂಗಿಲ್ಲ ಅಂದ. ನೀನ ಹಿರ್ತನ ಮಾಡಬೇಕು, ನಿಮ್ಮ ಅಣ್ಣನ ಒಕ್ಕಲ್ತನ ಮಾಡಬೇಕು. ಮುಂಜಾನೆ ದೌಡಿ ಎಳಲಿಲ್ದಿವ. ರಾಮನ್ ತಿಳುವಳಿಕಿತ್ತು, ಏನೋ ನನ್ನ ತಮ್ಮ ದನದಾನಂತರ ಆವತ್ತೊಂದು ಸುಂಬಿಟ್ಟ. ಮರುದಿನನು ಎಳಲಿಲ್ಲಿವ. ಯಾಕೋ ತಮ್ಮ, ಹೊರದಾಗ ತೆಗೆದು ಬಂದಾವ, ಎತ್ತಗೋ ತಗೊಂಡು ಹೋಗ್ಲ. ಇನ್ನೇನ್ ನಾವ್ ಒಕ್ಕಲ್ತನ ಮಾಡಂಗಿಲ್ಲ ಅಂದಾವ್. ಮತ್ತೇನ್ ಮಾಡಾವ? ಹಿರ್ತನ್ ಮಾಡಾವ. ಹಿರ್ತನ್ ಮಾಡಾವ. ನಿನಗೂ ಬತ್ತ ಅದ ಇರ್ಲಿ. ಹಿರ್ತನ್ ಮಾಡಬೇಕಾದ್ರೆ ಸುಲಭ ಮಾತಿಲ್ಲ. ಮಾತಾಡಕ ಮೊದಲು ಕಲಿಬೇಕಾಗ್ತದೆ. ಎಲ್ಲರಿಗೆ ಎಲ್ಲ ಬರುವಂತೆ ಇಲ್ಲ, ಲಕ್ಷ್ಯದಲ್ಲಿಡುವಂತ ಮಾತದ. ಇಂಥ ಕಥೆಗಳು ಬಾತ್ ಬರ್ತಾವ. ಯಾಕೆ ತಗೊಂಡನಪ್ಪ ಅಂದ್ರ ನಮಗ ಊಟಕ್ಕ ರುಚಿ ಆಗ್ಬೇಕಾದ್ರೆ ಉಪ್ಪಿನಕಾಯಿ ಸ್ವಲ್ಪ ಹಾಕ್ರಿ ಅಂತ ಹೇಳ್ಯಾರ. ಅದಕ್ಕೆ ಸ್ವಲ್ಪ ಜೋಡಿಸೋದಂತ. ಅಷ್ಟು ಸಂಬಂಧಿಸಿ ಇರಿದ್ರೆ ಆದ್ರೂ ಸ್ವಲ್ಪ ನಿಮಗೆ ಅದರಿಂದ ವಿಷಯ ತಿಳಿತದೆ. ಈ ಕಥೆದಿಂದ ತಿಳಿಬೇಕಾಗಿದ್ದು, ನಾನ ದೊಡ್ಡವ ಆಗ್ಬೇಕು, ನಾನ ಶ್ರೀಮಂತ ಆಗ್ಬೇಕು, ನಾನ ಒಡೆ ಆಗ್ಬೇಕು, ಎಲ್ಲ ನಂದಾಗ್ಬೇಕು ಅನ್ನುವಂಥದ್ದು ಅಹಂಭಾವನೆದು ಒಂದು ವಿಚಾರ ಇದು. ರಾಮನಂದ, ತಮ್ಮ ಹಿತ್ತನ್ ಮಾಡಬೇಕಾದ್ರ ನಿನಗೆ ನಾ ಸ್ವಲ್ಪ ಕಲಿ